ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಕರ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಯ ಬೆರಳುಗಳೇ ಪೀಸ್ ಆಗೋಗ್ಬಿಟ್ಟಿದೆ. ಶಾಲೆಯ ಬಾಗಿಲಿಗೆ ಸಿಲುಕಿ ವಿದ್ಯಾರ್ಥಿಯ 2 ಬೆರಳು ತುಂಡಾಗಿದೆ. ತುಮಕೂರಿನ ಗೂಳೂರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಬೆರಳುಗಳು 2 ಬೆರಳುಗಳು ಕಟ್ಟಾಗಿದೆ. ಕಟ್ಟಾದಂತಹ ವಿದ್ಯಾರ್ಥಿಯ ಬೆರಳುಗಳು ಕೂಡ ನಾಪತ್ತೆಯಾಗಿದೆ. ಹೇಗ್ ಸಾಧ್ಯ ಅಂತ ಬೆರಳು ಏನಾಯ್ತು ಅಂತ ಕೇಳಿದ್ರೆ ಶಿಕ್ಷಕರ ಬಳಿ ಉತ್ತರನೇ ಇಲ್ಲ. ಪೋಷಕರಿಗೆ ಮಾಹಿತಿ ನೀಡದೆ ತಾವೇ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಶಿಕ್ಷಕರು. ನಿಮ್ಮ ಮಗು ಒಂದೇನಾ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಶಿಕ್ಷಕರು ಹೇಳ್ತಾ ಇದ್ದಾರಂತೆ. ಪೊಲೀಸರು ಹುಡುಕಿದ್ರೂ ಕೂಡ ಸಿಗ್ತಾ ಇಲ್ಲ ವಿದ್ಯಾರ್ಥಿಯ ಕಟ್ಟಾದಂತಹ ಬೆರಳುಗಳು. ಏನಾಯ್ತು ಕಟ್ಟಾದಂತಹ ಬೆರಳುಗಳು? ಸರಿ, ನೀವು ಚಿಕಿತ್ಸೆಯನ್ನ ಕೊಡಿಸಿದ್ರಿ, ಪೇರೆಂಟ್ಸ್ಗಳಿಗೆ ಮಾಹಿತಿಯನ್ನ ನೀಡದೆ, ಅದು ಮಾನವೀಯತೆ, ಚಿಕಿತ್ಸೆಯನ್ನ ಕೊಡಿಸಿದ್ದೀರಿ. ಯಾಕೆ ಹೀಗಾಯ್ತು, ಯಾವ ಸಂದರ್ಭದಲ್ಲಿ ಹೀಗಾಯ್ತು, ಅವರ ತಂದೆ ತಾಯಿಗೆ ನೀವು ವಿಷಯವನ್ನ ಮುಟ್ಟಿಸ್ಬೇಕಲ್ವಾ? ಈಗ ಕಟ್ಟಾದಂತಹ ಬೆರಳುಗಳನ್ನಾದ್ರೂ ಅವರ ತಂದೆ ತಾಯಿಗೆ ಅಥವಾ ಡಾಕ್ಟರ್ಗಳಿಗೆ ತೋರಿಸ್ಬೇಕಾಗಿತ್ತು. ಆದ್ರೆ ಇಲ್ಲಿ ಯಾವುದು ಅದು ಆಗಿಲ್ಲ. ನೋಡಿ, ಪುಟ್ಟ ಬಾಲಕ ಅಥವಾ ಬಾಲಕಿ ಅಂತ ಕಾಣಿಸುತ್ತೆ. ಈ 2 ಬೆರಳುಗಳು ಪೀಸ್ ಆಗಿದೆ. ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಆದ್ರೆ ಬೆರಳುಗಳು ಏನಾಯ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿಮ್ ಮಕ್ಕಳು ಒಂದೇ ಅಲ್ಲ ಇರೋದು ನೋಡ್ಕೊಳ್ಳೋದಕ್ಕೆ ಅಂತಂದ್ರೆ ಇನ್ನೇನ್ ಕತೆ ಮೇಯ್ಸಕ್ಕಿದ್ದೀರಾ ನೀವುಗಳು? ಮಕ್ಕಳನ್ನ ನೋಡ್ಕೊಳ್ತೇನೆ, ನಿಮ್ಮ ನೇಮಕ ಮಾಡಿರೋದೇ, ನಿಮಗ್ ಸಂಬಳ ಕೊಡ್ತಾ ಇರೋದೇ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಏನೋ ದೊಡ್ಡ ಮಕ್ಕಳ ಬಿಡು, ಏನೋ ಆಗೋಯ್ತು ಅಂತ ಹೇಳಿ ಸಬೂಬನ್ನ ಕೊಟ್ಟು ನೀವು ತಪ್ಪಿಸ್ಕೊಳ್ಳೋದಕ್ಕೆ. ನಿಮ್ ಯೋಗ್ಯತೆಗಳಿಗೆ ಮತ್ತೆ ಯಾಕೆ ನೀವು ಶಿಕ್ಷಕರಾಗಿದ್ದೀರಿ? ಮಕ್ಕಳುಗಳನ್ನ ನೋಡ್ಕೊಳಕ್ ಆಗ್ದಿಲ್ಲ ಅಂತಂದ್ರೆ ಮತ್ತೆ ಶಾಲೆಗಳಲ್ಲಿ ಯಾಕೆ ಕೆಲ್ಸಕ್ಕೆ ಹೋಗ್ತೀರಿ? ಪೇಷನ್ಸ್ ಇರಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಶಿಕ್ಷಕರಿಗೆ ಆ ಪೇಷನ್ಸ್ ನಿಮ್ಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಸಬೂಬನ್ನ ಕೊಡ್ತಾ ಇದ್ದೀರಿ ನಿಮ್ ಮಕ್ಕಳು ಒಬ್ರೇನ ಇರೋದಕ್ಕೆ, ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಹಾಗಿದ್ರೆ ನಿಮ್ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಸೇರಿಸ್ಬೇಕು ಅಂತ ನಾವು. ಸರಿ ಕಣಪ್ಪ, ಇದು ಹೆಂಗಾಯ್ತಿದು? ನೀನು ಹೇಳ್ಬೇಡ ಪುಟ್ಟ, ಮಗ ಹೇಳ್ತೈತೆ. ಒಳಗಡೆಯಿಂದ ಕದಾಕುದ್ರು ಯಾರು, ಅವಾಗ ಆಗಿದ್ದು. ಯಾವ ಟೈಮಲ್ಲಿ ಹಿಂಗಾಗಿದ್ದು? ಊಟದ ಟೈಮಲ್ಲಿ. ಅಲ್ಲಿ ಟೀಚರ್ಸ್ ಯಾರು ಇರ್ಲಿಲ್ವಾ? ಇಲ್ಲ, ಊಟಕ್ಕೆ ಹೋಗಿದ್ರು ಅವರು. ನೀನು ಒಬ್ಳೇ ಇದ್ದ? ಹುಡುಗರು ಇದ್ರು. ಕದಕ್ಕೆ ಇತ್ತ ಯಾರನ್ನ ಬೆಳ್ಳಗೆ ಏನೋ ಕತ್ತರಿಸ ಯಾರನ್ನ ಅಲ್ಲಿ ಹಿಂಕೊಂಡಿದ್ದೆ ನೋಡೋಣ ಅಂತ. ಯಾರೋ ಒಳಗಡೆಯಿಂದ ಕದಾಕುದ್ರು ಅಷ್ಟೇ. ಕದಾಕಿ ಬೇಳ್ಸಿ ಕಾಕೊಂಡಿರೋದ? ಯಾರೇ ನಿನ್ಗೇನು ಇದ್ ಮಾಡಿಲ್ವಾ, ಗಾಯ ಮಾಡಿಲ್ವಾ? ನಿಜನಾ? ನೋಡಿ, ಮಗುವನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಮಗು ಹೇಳ್ತಾ ಇದೆ, ನಾನು ಏನೋ ನಿಂತ್ಕೊಂಡು ನೋಡ್ತಾ ಇದೆ. ಆ ಸಂದರ್ಭದಲ್ಲಿ ಕೈ ಇಟ್ಟಿದ್ದೆ ಬಾಗಿಲ ಸಂದಿಯಲ್ಲಿ. ಆಗ ಯಾರೋ ಗೊತ್ತಿಲ್ಲ ಒಳಗಿನಿಂದ ಬಾಗ್ಲನ್ನ ಕ್ಲೋಸ್ ಮಾಡಿಬಿಟ್ರು ಅಂತ ಮಗು ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಊಟ ಮಾಡುವಂತಹ ಸಂದರ್ಭ ಆಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ. ಪುಟ್ಟ ಮಕ್ಕಳುಗಳು ಊಟ ಮಾಡುವಂತಹ ಸಂದರ್ಭದಲ್ಲಿ ಟೀಚರ್ಸ್ಗಳು ಅವರ ಜೊತೆಲೇ ಇರ್ತಾರೆ. ಯಾಕೆಂತಂದ್ರೆ ಅವರು ಚೆಲ್ಕೊಂಡು ಊಟ ಮಾಡ್ತಿರ್ತಾರೆ, ಅಥವಾ ಈ ಆಯಾಗಳು ಕೂಡ ಇರ್ತಾರೆ. ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆಯಾಗಳನ್ನ ಇಟ್ಟಿಸಿರ್ತಾರೆ. ಮತ್ತೆ ಇಲ್ಲಿ CCTV ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕೆ CCTV ಇಲ್ಲ? ಹಾಗಿದ್ರೆ ಆ ಶಾಲೆಯಲ್ಲಿ ಏನು ಮಾಡ್ತಾ ಇದ್ರು ಟೀಚರ್ಸ್ಗಳು, ಏನು ಮಾಡ್ತಾ ಇದ್ರು ಆಯಾಗಳು? ಪುಟ್ಟ ಮಗು ಆಗಿರೋದ್ರಿಂದ ನೋಡ್ಕೊಳ್ಬೇಕು, ಜವಾಬ್ದಾರಿ ಅವರದ್ದೇ ಆಗಿರುತ್ತೆ. ಮಕ್ಕಳುಗಳನ್ನ ಶಾಲೆ ಕಳ್ಸೋದು ಯಾಕೆ? ಓದಿ ಚೆನ್ನಾಗಿ ವಿದ್ಯೆ ಬುದ್ಧಿಯನ್ನ ಕಲ್ತ್ಕೊಳ್ಳಿ, ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಮನೇಲಿ ಇರ್ಸ್ಕೊಂಡ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತವೆ ಮಕ್ಕಳು, ಅವ್ರನ್ನ ಹಿಡಿಯೋದಕ್ಕಾಗಲ್ಲ. ಅಟ್ಲೀಸ್ಟ್ ಶಾಲೆಗೆ ಕಳಿಸಿದ್ರೆ ಅವರು ಓದಿ ಕಲ್ತ್ಕೊಳ್ತಾರೆ ಅಂತ ಕಳಿಸ್ತಾರೆ. ಬಟ್ ಆದ್ರೆ ಶಾಲೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಬೇಕಾಗಿದ್ದಂತಹ ಶಿಕ್ಷಕರು ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಕಟ್ ಮಾಡಿದಂತಹ ಬೆರಳುಗಳು ಏನಾಯ್ತು? ಸರಿ, ನಿಮ್ಮದು ತಪ್ಪಲ್ಲ, ಸರಿ ಒಪ್ಕೊಳ್ಳೋಣ. ಮಗುದೇ ತಪ್ಪಾಗಿದ್ರು ಕೂಡ ಆ ಮಗುಗೆ ಏನ್ ಗೊತ್ತಾಗುತ್ತೆ? ಆ ಮಗುದೇ ತಪ್ಪಾಗಿದ್ರು ಕಟ್ಟಾದ ಬೆರಳು ಏನಾಯ್ತು? ಎಲ್ಲಿ ಹೋಯ್ತು ಬೆರಳುಗಳು? ಪ್ರಶ್ನೆ ಅಲ್ವಾ ಇದು? ಯಾರೇ ನಿನ್ಗೇನು ಇದ್ ಮಾಡಿಲ್ವಾ, ಗಾಯ ಮಾಡಿಲ್ವಾ? ನಿಜನಾ? ಇದೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಈ ವಿದ್ಯಾರ್ಥಿನಿಯ ತಾಯಿ ಅಂಬಿಕಾ ಅವರಿದ್ದಾರೆ. ಮಾತನಾಡ್ಸೋಣ ಅವರನ್ನೇ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಈ ನಿಮ್ಮ ಮಗುವಿನ ಬೆರಳು ಕಟ್ಟಾಗಿದೆ ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಾಯ್ತು? ಯಾವಾಗ ವಿಷಯ ಮುಟ್ಸಿದ್ರು? ಮಗು ಏನ್ ಹೇಳ್ತಾ ಇದೆ ಈಗ?
ಮೇಡಮ್ ಮಗು ಚಿನ್ಮಯ್ ದೇವಿ ಅಂತ 1ನೇ ತರಗತಿ. ಹಾಂ 1 ಗಂಟೆಗೆ ಮೇಡಮ್ ಊಟಕ್ಕೆ ಬಿಟ್ಟಿದ್ರು. ಹ್ಞೂ ಊಟಕ್ಕೆ ಬಿಟ್ಟಾಗ ಮಗು ಊಟ ಎಲ್ಲ ಆಗೈತೆ, ತಟ್ಟೆ ಎಲ್ಲ ತೊಳ್ದು ಕ್ಲಾಸ್ ರೂಮಲ್ಲಿ ಇಕ್ಕವಳೆ ಮೇಡಮ್. ಈ ಆಟ ಆಡ್ಬೇಕಾದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಆಟ ಆಡ್ಬೇಕಾದ್ರೆ ಅಲ್ಲಿ 3ನೇ ತರಗತಿ ಹತ್ರ ಹೋಗೈತೆ ಮೇಡಮ್. ಇನ್ನು ಒಳಗಡೆಯಿಂದ ಹುಡುಗರು ಎಲ್ಲ ಕಿತ್ತಾಡ್ಕೊಂಡು ಡೋರ್ ಹಾಕ್ಬಿಟ್ಟವ್ರೆ ಮೇಡಮ್. 2 ಬೆಳ್ಳು ಕಟ್ಟಾಗೈತೆ. ಬೆಳ್ಳು ಕೊಡಿ ಅಂದ್ರೆ ಗೊತ್ತಿಲ್ಲ ಅಂತಾರೆ ಮೇಡಮ್ ಸ್ಕೂಲ್ ಟೀಚರ್. ತಿರ್ಗಾ ನಾವು ನಮ್ಮ ಮಗುಂಗೆ ಫೋನ್ ಮಾಡಿದ್ರು ಮೇಡಮ್, ಹಿಂಗೆ ಆಗೈತೆ ಬನ್ನಿ, ಹಿಂಗೆ ಸ್ಕೂಲ್ ಹತ್ರ ಬರ್ರಿ, ಸ್ವಲ್ಪ ಬೇಕು, ನೀವು ಏನೋ ಮಾತಾಡ್ಬೇಕು ಅಂತ ಕರ್ದವ್ರೆ ಮೇಡಮ್. ಏನು ವಿಷಯ ಅಂತಾನೆ ಹೇಳಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಒಂಚೂರು ಒಂಚೂರು ಅದಕ್ಕೆ ಕೈ ಸಿಗಾಕೊಂಡೈತೆ, ಕಟ್ಟಾಗೈತೆ ಅಂತ ಹೇಳವ್ರೆ ಮೇಡಮ್. ಹೋಗಿ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ ಕಳ್ಸವ್ರೆ ಕ್ಲಾಸ್ ಟೀಚರು. ನಾವು ಕೆಲ್ಸಕ್ಕೆ ಹೋಗಿದ್ದ ಮೇಡಮ್, ಇರ್ಲಿಲ್ಲ ಗಾರೆ ಕೆಲ್ಸ ನಾನು ಹೋಗೋದು. ತಿರ್ಗಾ ಆಸ್ಪತ್ರೆಗೆ ಹೋಗಿರೋದಕ್ಕೆ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಎಲ್ಲ ಬ್ಯಾಂಡೇಜ್ ಎಲ್ಲ ಬಿಚ್ಚಾದ್ಮೇಲೆ ಇದೇ ಇಲ್ಲ ಸರ್ ಮೇಡಮ್, ಬಿಟ್ಟೇ ಇರ್ಲಿಲ್ಲ. ಕೇಳಿದ್ಕೆ ಟೀಚರ್ ಗೊತ್ತಿಲ್ಲ ಅಂತಾರೆ. ಈಗ 3ನೇ ತರಗತಿ ಹತ್ರ ಹೋದಂತಹ ಸಂದರ್ಭದಲ್ಲಿ ಬೆರಳು ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಏನ್ ಹೇಳ್ತಾ ಇದ್ದಾರೆ? ಅಲ್ಲಿನ ಮಕ್ಕಳು ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಾ, ಮಾಹಿತಿ ಗೊತ್ತಾ? ಈಗ ಎಷ್ಟನೇ ಕ್ಲಾಸ್ನ ಟೀಚರ್ಸ್ಗಳು ಅಲ್ಲಿ ಇದ್ರಂತೆ ಸ್ಥಳದಲ್ಲಿ, ಬೆರಳುಗಳು ಏನಾಯ್ತಂತೆ, ಯಾಕೆ ಬೆರಳುಗಳು ಕಟ್ಟಾಯ್ತಂತೆ? ಮೇಡಮ್ ಅದು ಅವ್ರು ಹೇಳ್ತಾ ಇಲ್ಲ ಮೇಡಮ್. ನಾವು ಹೋಗೋಶಾಕ ಆಲೆ ಗುಡಿಸಿ ಅದು ಬೆಳ್ಳೆ ಹಚ್ಬಿಟ್ಟವ್ರೆ. ಇನ್ನ ತಾಯ್ದಿರ್ ಬಂದು ಇನ್ನೆಲ್ಲ ನೋಡ್ತಾರೆ, ರಕ್ತ ಸೋರ್ಸಿರೋದೆಲ್ಲ ಅಂತ ನೋಡ್ತಾರೆ ಅಂತ ಹಚ್ಬಿಟ್ಟವ್ರೆ ಮೇಡಮ್. ಈಗ ಆಸ್ಪತ್ರೆ ಕರ್ಕೊಂಡು ಹೋದ್ರಲ್ಲ ಸ್ಕೂಲ್ನವರು, ಅವಾಗ ಆಸ್ಪತ್ರೆಯಲ್ಲಿ ಕೇಳಲಿಲ್ವಂತ ಬೆರಳಲ್ಲಿ ಬೆರಳು ಕಟ್ಟಾಗಿದೆ ಅಂತ? ಬೆಳ್ಳು ಅಂತಾನೆ ಹೋಗಿರೋದು ಆಸ್ಪತ್ರೆಗೆ, ಇಲ್ಲೇ ಎಲ್ಲ ಸುತ್ತಿರ್ಬ ಆಸ್ಪತ್ರೆಗೆ ಹೋಗಿರೋ ಬೆಳ್ಳು ಅವ್ರ ಬೆಳ್ಳೆ ನಮಗ್ ಬಂದಾಗ ಬೆಳ್ಳು ಹೋಗೈತೆ ಅಂತಾನೆ ಹೇಳಿಲ್ಲ ಮೇಡಮ್. ಇನ್ನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಯವ್ರೆ. ಇದೇ ತಿಳ್ಕೊಳ್ಳಿ ನೀವು. ನಮ್ಗೆ ಹೇಳ್ಬೇಕು ಅಲ್ವಾ, ಬೆಳ್ಳು ಹೋಗೈತೆ ಹಿಂಗಾಗೈತೆ ಅಂತ ಹೇಳ್ಬೇಕಲ್ವಾ ಮೇಡಮ್. ಅವ್ರಿಗೆ ಗೊತ್ತಿಲ್ಮೇಲೆ ನಮಗ್ ಗೊತ್ತಿರುತ್ತಾ ಮೇಡಮ್? ಬ್ಯಾಂಡೇಜ್ ಸುತ್ತಾದ್ಮೇಲೆ ಅವ್ರು ಕರ್ಕೊಂಡು ಹೋದ್ರಲ್ಲ, ನಾವು ಬಂದಿದ ತಕ್ಷಣ ನಮ್ಗೆ ಹೇಳ್ಬೋದಾಗಿತ್ತಲ್ವಾ ಮೇಡಮ್? ಹಿಂಗ್ ಬೆಳ್ಳು ಕಟ್ಟಾಗೈತೆ, ಬೆಳ್ಳು ಐತೆ ತಗೊಳ್ಳಿ ಅಂತ ಅಂದಿದ್ರೆ ನಾವು ಆ ಡಾಕ್ಟ್ರಿಗೆ ಕೇಳಿದ್ರು ಅಲ್ಲಿ ಕರ್ಕೊಂಡು ಹೋಗಿದ ತಕ್ಷಣ. ಅವು ಬೆಳ್ಳು ತಂದಿದ್ರೆ ಕೊಡ್ರಮ್ಮ, ಇದ್ ಮಾಡ್ಬೋದಾಗಿತ್ತು, ಹೊಲ್ಗೆ ಹಾಕಿಸ್ಬೋದು ಅಂತಾನೆ ಹೇಳಿದ್ರು. ಆ ಬೆಳ್ಳೆ ಇಲ್ಲ ಅಂತಾರಲ್ಲ ಮೇಡಮ್. ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮೇಡಮ್? ಈಗ ಹೌದು ಮೇಡಮ್, FIR ಆಗೈತೆ ಮೇಡಮ್. FIR ಆಗಿದ್ಯಾ? ಆಗಿದೆ ಮೇಡಮ್. ಅಲ್ಲಿ CCTV ಇದೆಯಾ ಅಮ್ಮ ಸ್ಕೂಲಲ್ಲಿ? CCTV ಇದೆಯಾ? ಇಲ್ಲ ಮೇಡಮ್, ಇಲ್ಲ ಏನು ಇಲ್ವಾ? ಏನಿಲ್ಲ ಮೇಡಮ್. ಸರಿ ನಾವು ಮೇಡಮ್, ಬೇರೆ ಕೆಲಸ ಮಾಡೋದು ಮೇಡಮ್. ನಮ್ಗೆ ನ್ಯಾಯ ಬೇಕು ಮೇಡಮ್ ನಿಮ್ ಕಡೆಯಿಂದ. ಆಯ್ತು ಮೇಡಮ್, ನೋಡೋಣ. ಸುದ್ದಿ ಬಿತ್ತರ ಮಾಡಿದ್ದೀವಿ, ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಕಾದ್ ನೋಡೋಣ ಏನು ಆಕ್ಷನ್ ತೆಗೆದುಕೊಳ್ತಾರೆ ಅಂತ ಹೇಳಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.